ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ನೇ ವಾರದ ನಾಮಿನೇಷನ್ ಕೂಡ ಮುಕ್ತಾಯಗೊಂಡಿದೆ ಸ್ನೇಹಿತರೆ. 8 ಜನರು ಕೂಡ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಸ್ನೇಹಿತರೆ. ಈಗ ಅವರನ್ನು ಪ್ರೂವ್ ಮಾಡಿಕೊಳ್ಳಲು ಈ ವಾರದ ಒಂದು ಟಾಸ್ಕ್ಗಳನ್ನು ಕೂಡ ನೀಡಿದ್ದಾರೆ ಸ್ನೇಹಿತರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 12 ಜನ ಕಂಟೆಸ್ಟೆಂಟ್ಗಳು ಇದ್ದಾರೆ. 12 ಜನರಿಗೆ ಒಂದು 6 ಜನ ಸ್ಪರ್ಧಿಗಳು ಇರುವಂತೆ 2 ತಂಡಗಳನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ಆ ಒಂದು 2 ತಂಡದಲ್ಲಿ ಇರುವಂಥ ಸ್ಪರ್ಧಿಗಳು ಯಾರು, ಅದರ ಜೊತೆಗೆ ಆ ತಂಡದ ಕ್ಯಾಪ್ಟನ್ ಯಾರು, ಅದರ ಜೊತೆಗೆ ಆ ತಂಡದ ಹೆಸರು ಏನು ಎಂಬುದರ ಈ 3 ವಿಷಯದ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 12 ಜನ ಕಂಟೆಸ್ಟೆಂಟ್ಗಳು ಇದ್ದಾರೆ ಸ್ನೇಹಿತರೆ. ಈ 12 ಜನ ಸ್ಪರ್ಧಿಗಳಲ್ಲಿ 2 ಭಾಗವನ್ನು ಮಾಡಿದಾಗ 6 ಜನ ಒಂದು ಪ್ರತಿ ತಂಡದಲ್ಲೂ ಕೂಡ ಇರ್ತಾರೆ ಸ್ನೇಹಿತರೆ. ಒಂದು ತಂಡದ ಕ್ಯಾಪ್ಟನ್ ಗೌತಮಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂದರೆ 11ನೇ ವಾರದ ಕ್ಯಾಪ್ಟನ್ ಆದಂಥ ಗೌತಮಿ ಜಾಧವ್ ಅವರೇ ಒಂದು ತಂಡದ ಕ್ಯಾಪ್ಟನ್ ಆಗಿದ್ದಾರೆ. ಇವರ ತಂಡದ ಹೆಸರು ಕೆಂಪು ತಂಡ ಅಂತಲೇ ಹೇಳ್ಬೋದು, ರೆಡ್ ಟೀಮ್ ಅನ್ನುವಂಥ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನೊಂದು ತಂಡ ಅದು ಹನುಮಂತ ನಾಯಕ ಆಗಿರುವಂಥ ಒಂದು ತಂಡ. ಇನ್ನೊಂದು ತಂಡದ ಕ್ಯಾಪ್ಟನ್ ಹನುಮಂತ ಅವರು ಸ್ನೇಹಿತರೆ. ಆ ತಂಡದ ಹೆಸರು ಬ್ಲೂ ಟೀಮ್ ಅಂತಲೇ ಹೇಳ್ಬೋದು, ನೀಲಿ ತಂಡ ಅಂತಲೇ ಹೇಳ್ಬೋದು. ಅದರಲ್ಲಿ ಕೂಡ 6 ಜನ ಇದ್ದಾರೆ. ರೆಡ್ ಟೀಮ್ನಲ್ಲಿ ಕೂಡ 6 ಜನ ಇದ್ದಾರೆ. ನೀಲಿ ತಂಡದಲ್ಲಿ ಕೂಡ 6 ಜನ ಇದ್ದಾರೆ ಸ್ನೇಹಿತರೆ. ರೆಡ್ ತಂಡದ ನಾಯಕಿ ಗೌತಮಿ ಜಾಧವ್ ಅವರಾದರೆ ಸ್ನೇಹಿತರೆ, ಇನ್ನೊಂದು ನೀಲಿ ತಂಡದ ನಾಯಕ ನಮ್ಮ ಹನುಮಂತ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ರೆಡ್ ತಂಡದಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇರುವಂತಹ ಸ್ಪರ್ಧಿ ಅದು ಗೌತಮಿ ಜಾಧವ್ ಅಂತಲೇ ಹೇಳ್ಬೋದು, ಕ್ಯಾಪ್ಟನ್. ಅದರ ಜೊತೆಗೆ ಎರಡನೇದಾಗಿ ಮೋಕ್ಷಿತಾ ಪೈ, ಮೂರನೇದಾಗಿ ಇರುವಂತಹ ಸ್ಪರ್ಧಿ ಉಗ್ರ ಮಂಜು, 4ನೇದಾಗಿ ಚೈತ್ರ ಕುಂದಾಪುರ, 5ನೇದಾಗಿ ಧನರಾಜ್ ಆಚಾರ್, ಹಾಗೆ 6ನೇದಾಗಿ ತ್ರಿವಿಕ್ರಮ್. ಈ 6 ಜನನು ಕೂಡ ಒಂದು ಕೆಂಪು ತಂಡ ಅಂದರೆ ರೆಡ್ ತಂಡ ಗೌತಮಿ ಅವರ ನಾಯಕಿಯಾಗಿರುವಂಥ ತಂಡದಲ್ಲಿ ಇದ್ದಾರೆ ಸ್ನೇಹಿತರೆ. ಇನ್ನೊಂದು ತಂಡ ಯಾವುದಂದರೆ ಅದು ನೀಲಿ ತಂಡ. ಆ ತಂಡದ ಕ್ಯಾಪ್ಟನ್ ಹನುಮಂತ ಅಂತಲೇ ಹೇಳ್ಬೋದು. ಅದರಲ್ಲಿರುವಂಥ ಸ್ಪರ್ಧಿಗಳು ಮೊದಲನೇದಾಗಿ ಹನುಮಂತ, ಎರಡನೇದಾಗಿ ಶಿಶಿರ್, ಮೂರನೇದಾಗಿ ರಜತ್, 4ನೇದಾಗಿ ಗೋಲ್ಡ್ ಸುರೇಶ್, 5ನೇದಾಗಿ ನೋಡ್ತಾ ಹೋಗೋದಾದರೆ ಐಶ್ವರ್ಯ ಅಂತಲೇ ಹೇಳ್ಬೋದು, 6ನೇದಾಗಿ ನೋಡ್ತಾ ಹೋದರೆ ಭವ್ಯ. ಈ 6 ಜನರು ಕೂಡ ನೀಲಿ ತಂಡದಲ್ಲಿ ಇದ್ದಾರೆ ಸ್ನೇಹಿತರೆ. ಮೊದಲನೇ ಟಾಸ್ಕ್ ಕೂಡ ಆಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಮೊದಲನೇ ಟಾಸ್ಕ್ನಲ್ಲಿ ಯಾರು ಗೆದ್ದರು ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.